ಶಿವಮೊಗ್ಗದ ಆದಿಚುಂಚನಗಿರಿ ಮಠದಲ್ಲಿ ಭೈರೇಶ್ವರನ ಒಂದು ಸನ್ನಿಧಾನದಲ್ಲಿ ಪ್ರಸನ್ನತ ಮಹಾಸ್ವಾಮೀಜಿಗಳ ಒಂದು ಆಶೀರ್ವಾದನ ಪಡ್ಕೊಳ್ಳುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಈ ಒಂದು ಚುನಾವಣೆಯ ಒಂದು ಸಂದರ್ಭದಲ್ಲಿ ಒಂದು ನೈತಿಕವಾದಂಥ ಎಲ್ಲ ರೀತಿಯಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಂಡಿದ್ದೇನೆ. ವಿಶೇಷವಾಗಿ ಆದಷ್ಟು ಬೇಗ ಮಳೆ ಆಗಲಿ, ರೈತರ ಒಂದು ಜೀವನದಲ್ಲಿ ಒಂದು ನೆಮ್ಮದಿ ಸಿಗಲಿ ಅಂತ ಕೂಡ ದೇವರಲ್ಲಿ ಕೇಳ್ಕೊಂಡಿದ್ವಿ. ಅದು ಒಳ್ಳೆ ರೀತಿಯಂತ ಒಂದು ಹಾರೈಕೆ ನನಗೆ ಆಗಿದೆ ಅಂತೇಳಿ ತುಂಬ ಸಂತೃಪ್ತಿಯಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೈಸೂರು ಮಂಗಳೂರಿಗೆ ರೋಡ್ ಶೋ. ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಎಷ್ಟು ಬಾರಿ ಭೇಟಿ ಮಾಡ್ತಾರೋ ಅಷ್ಟು ನಮಗೆ ಒಂದು ಕಾರ್ಯಕರ್ತರಿಗೆ, ವಿಶೇಷವಾಗಿ ಸಾಮಾನ್ಯ ಜನರಿಗೆ ಒಂದು ವಿಶ್ವಾಸ ಮೂಡಿಸುವಂಥ ಒಂದು ಪ್ರಯತ್ನಗಳು ಆಗುತ್ತೆ. ಹಾಗೆ ನಮ್ಮ ಯೋಗ ಇವತ್ತು ಗೌರವಂತ ಪ್ರಧಾನಮಂತ್ರಿಗಳು, ನಾವು ಹಿಂದೆಲ್ಲ ಕೇಳಿದ್ವಿ ಪ್ರಧಾನಮಂತ್ರಿಗಳು ಅಂದರೆ ಚುನಾವಣೆ ಸಂದರ್ಭದಲ್ಲಿ ಇಷ್ಟೊಂದು ಸಮಯ ಕೊಡುವಂಥ ಪ್ರಧಾನಮಂತ್ರಿಗಳು ನಾವು ಯಾರನ್ನೂ ಕೂಡ ನೋಡಿಲ್ಲ. ಆ ಯೋಗ ಮತ್ತು ಬೇರೆ ಪಕ್ಷದವ್ರಿಗೂ ಇಲ್ಲ, ಆ ಯೋಗ ನಮ್ಮ ಪಕ್ಷದವ್ರಿಗೆ ಮಾತ್ರ ಇರೋದು. ಇವತ್ತು ಯಾರ ನಾಯಕತ್ವವನ್ನು ನಾವು ಬಿಂಬಿಸುವಂಥ ಕೆಲಸವನ್ನು ಮಾಡ್ತೀವಿ, ಅದು ಓಟಾಗಿ ಪರಿವರ್ತನೆ ಮಾಡುತ್ತೆ. ಬೇರೆ ಯಾವ ಪಕ್ಷದಲ್ಲೂ ಅಂತ ಒಬ್ಬ ನಾಯಕ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಆ ರೀತಿ ಒಂದು ತಪಸ್ವಿ ರೀತಿಯಲ್ಲಿ ಅವರ ಒಂದು ಆಶೀರ್ವಾದ ಇವತ್ತು ಇಡೀ ದೇಶದಲ್ಲಿ ನಮ್ಮ NDA 400+, ನಮ್ಮ BJP 370+ ಅಂತ ಏನು ಗುರಿ ಇಟ್ಕೊಂಡಿದ್ವಿ, ಆ ದಿಕ್ಕಲ್ಲಿ ಮುನ್ನುಗ್ತಾ ಇರೋದು, ಒಂದು ಅದಕ್ಕೆ ಬೇಕಾದ ಶಕ್ತಿ ತುಂಬ್ತಾ ಇರೋದು ನಮ್ಮ ಕಾರ್ಯಕರ್ತರು ಒಂದು ಒಳ್ಳೆಯ ಒಂದು ವಾತಾವರಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪರಿಹಾರನೇ ಕೊಟ್ಟಿಲ್ಲ ರಾಜ್ಯದ್ದು, ಆದರೆ ಚುನಾವಣೆಗೆ ಪ್ರಚಾರಕ್ಕೆ ಬರ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಆರೋಪ ಮಾಡಿ. ಸರ್, ಎಲ್ಲದೂ ಕೂಡ ಹೇಳ್ಕೊಂಡು ಅವ್ರಿಗೆ ಎಲ್ಲ ವಿಚಾರಗಳನ್ನ ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಅವ್ರ ಜವಾಬ್ದಾರಿ ಏನಿದೆ, ಇಂಥ ಕಷ್ಟ ಸಂದರ್ಭದಲ್ಲಿ ಕೂಡ ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡುವಂಥ ಒಂದು ಅವಕಾಶ ಇಲ್ಲ ಅಂದಮೇಲೆ ಮತ್ತೆ ಯಾಕೆ ಆ ಸ್ಥಾನದಲ್ಲಿ ಕೂರ್ತೀನಿ? ಹಿಂದೆ ನೆರೆ ಹಾವಳಿ ಸಂದರ್ಭದಲ್ಲಿ ನಿಮ್ಮ ಯಡಿಯೂರಪ್ಪನವರು NDRF ನಾರ್ಮ್ಸ್ ಪ್ರಕಾರ ಒಂದು ಮನೆಗೆ 1.25 ಲಕ್ಷ ರೂಪಾಯಿ ಕೊಡ್ಬೇಕಂತ ಕಾನೂನು ಇದ್ರೂ ಕೂಡ ನಾನು ನನ್ನ ರಾಜ್ಯದಿಂದ ಕೊಡ್ತೀನಿ ಅಂತೇಳಿ 5 ಲಕ್ಷ ರೂಪಾಯಿ ಮಾಡಿ ಇನ್ನು ಉಳಿದಂಥ 3.25 ಲಕ್ಷವನ್ನು ರಾಜ್ಯದಿಂದ ಕೊಡುವಂಥ ಒಂದು ಅವಕಾಶವನ್ನು ಯಡಿಯೂರಪ್ಪನವ್ರು ಮಾಡಿದ್ರು. ಮೋದಿಜಿಯವ್ರು ಕೊಟ್ಟಂಥ ಕೃಷಿ ಸನ್ಮಾನ ಯೋಜನೆ 6,000 ಇದ್ರು ಕೂಡ ನಾನು ಅದಕ್ಕೊಂದು 4,000 ಸೇರಿಸ್ತೀನಿ ಅಂತೇಳಿ ಯಡಿಯೂರಪ್ಪನವ್ರು ಕೊಟ್ಟರು. ಇವ್ರು ಕೊಡೋದು ಬೇಡ, ಕಿತ್ಕೊಳೋ ಕೆಲಸವನ್ನ ಮಾಡಿದ್ರಲ್ಲ. ಯಡಿಯೂರಪ್ಪ ಸಾಹೇಬ್ರು ಕೊಡಂತ 4,000 ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ರು. ಅದೇ ರೀತಿ ನಮ್ಮ ವಿದ್ಯಾನಿಧಿ ರೈತರ ಮಕ್ಳಿಗೆ ಕೊಡುವಂಥದ್ದು ವರ್ಷಕ್ಕೆ ಒಂದು 600-700 ಕೋಟಿ, ಅದು ಕೊಡ್ಲಿಲ್ಲ. ಆಯ್ತಪ್ಪ, ನಮ್ಮ ಕೇಂದ್ರ ಬರ ಪರಿಹಾರ ಕೊಡ್ಲಿಲ್ಲ. ಅರೆ, ನೀವು ಕೊಡ್ಬೇಕಾದ ದುಡ್ಡು ಯಾವ್ದು ಕೊಟ್ಟಿದ್ದೀರಿ? ಇವತ್ತು ಹೈನುಗಾರಿಕೆ ಮಾಡಿಕೊಂಡು ಜನಜೀವನ ನಡೆಸುವಂತ ನಮ್ಮ ರೈತ ಕುಟುಂಬಕ್ಕೆ 27 ಲಕ್ಷ ಕುಟುಂಬಕ್ಕೆ ನಮ್ಮ ರಾಜ್ಯದಲ್ಲಿ ಇವತ್ತು ಕೂಡ 660 ಕೋಟಿಗೆ ಇನ್ನೂ ಕೊಟ್ಟಿಲ್ಲ. ಅದಕ್ಕೆ ಮೋದಿ ಅವರು ಏನಾದ್ರು ಹೇಳಿದಾರಾ? ಹಾಗಾಗಿ ಸುಮ್ಮನೆ ನಿಮ್ಮ ಕೈಲಾಗದೆ, ನಿಮಗೆ ಇಚ್ಛಾಶಕ್ತಿ ಇಲ್ಲದೆ ಗೌರವಂತ ಪ್ರಧಾನಮಂತ್ರಿಗಳ ಬಗ್ಗೆ ಕೈ ತೋರಿಸೋದು ಇದು ತಪ್ಪು. ಜನನು ಕೂಡ ಪ್ರಜ್ಞಾವಂತರಿದ್ದಾರೆ, ಇದು ಯಾವುದು ಕೂಡ ನಂಬಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಂದು ವಿಶೇಷವಾಗಿ ನನ್ನ ರಾಜಕೀಯ ಕ್ಷೇತ್ರದಲ್ಲಿ ಶಕ್ತಿ ಕೊಟ್ಟಂತ ನಮ್ಮ ಪರಿಶಾತಿ ಪರಿಷತ್ ಪಂಗಡದ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಂಜೆ ನಮ್ಮ ಹೊಳಲೂರಿನಲ್ಲಿ ದೊಡ್ಡ ರೀತಿಯಂತ ಒಂದು ಹಿಂದೂ ಪರಿಶಾತಿ ಪರಿಷತ್ ಪಂಗಡದ ಒಂದು ಸಮಾವೇಶ ಕೂಡ ನಡೀತಾ ಇದೆ. ಆಮೇಲೆ JDS ಕಾರ್ಯಕರ್ತರ ಜೊತೆಗೆ ಒಂದು ಸಮ್ಮೇಳನ ಕಾರ್ಯಕ್ರಮಗಳು ಕೂಡ, ಸಾಮರಸ್ಯ ಕಾರ್ಯಕ್ರಮಗಳು ಕೂಡ ಇವತ್ತು ನಡೀತಾ ಇದೆ. ಆನ್ವೇರಿಯಲ್ಲಿ ನಮ್ಮ ಶಾರದಕ್ಕನು ಕೂಡ ಬರ್ತಾ ಇದ್ದಾರೆ. ಈ ಥರ ನಮ್ಮ ರಘುಪತಿ ಭಟ್ರು, ಸನ್ಮಾನಿಸಿದ ನಮ್ಮ ಜಗದೀಶ್ ಅವರು, ಅಶೋಕ್ ನಾಯ್ಕರು, ನಮ್ಮ ಗೌರವಂತ ಮಾಜಿ ಶಾಸಕರು, ಅವರೆಲ್ಲ ನೇತೃತ್ವ ನಾವು ಮಾಡ್ತಾ ಇದ್ದೀವಿ. ಸರ್, ಆಶ್ಚರ್ಯ ಸರ್, ನಿನ್ನೆ ನಮಗೆ ಕಾಂಗ್ರೆಸ್ಸಿನ ಗ್ಯಾರಂಟಿ ಅವ್ರು ಏನು ಹೇಳ್ತಾ ಇದ್ದಾರೆ, ಎಲ್ಲ ಒಂದ್ ಕಡೆ ಅಳಕಿತ್ತು. ಅದನ್ನ ನಿನ್ನೆ ಸೇರಿದಂತ ತಾಯಂದಿರ ಅವರ ಭಾವನೆಗಳನ್ನು ಹಂಚ್ಕೊಂಡಾಗ, ನಮ್ಮ ಕೈಯಲ್ಲೇ ಕಿತ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ ಅನ್ನೋಂಥ ಒಂದು ಭಾವನೆಗಳನ್ನು ಹಂಚ್ಕೊಂಡಾಗ ಆಶ್ಚರ್ಯ ಆಯ್ತು. ನಿನ್ನೆ ಸೇರಿದಾಗ ಸುಮಾರು ನಾವು ನಿರೀಕ್ಷೆ ಒಂದು 500,000 ಅಂತ ಇದ್ದಿದ್ದು 2,000-3,000ಕ್ಕಿಂತ ಹೆಚ್ಚು ಜನ ಒಳಗಡೆ ಕೂರ್ಲಿಕ್ಕೆ ಜಾಗನೂ ಕೂಡ ಇದ್ದಿದ್ದಿಲ್ಲ. ಏನು ಸುಳ್ಳನ್ನು ಹೇಳಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಅಕ್ಕಿ ಕೊಡ್ತೀರಿ ಮೋದಿ. ನಮ್ಮ ಇತರೆ ಕಾರ್ಯಕ್ರಮಗಳು, ನಿರುದ್ಯೋಗಿ ಯುವಕರಿಗೆ ಭತ್ಯೆ ಕೊಡ್ತಾ ಇಲ್ಲ, ಬಸ್ ಹೇಳಿದ್ರು ನಮ್ಮ ಅಕ್ಕ ತಂಗಿ ಬೆಳಗ್ಗೆ ಶಾಲೆಗೆ ಹೋಗ್ಲಿಕ್ಕೆ ಬಸ್ ಇಲ್ಲ. ಇದೆಲ್ಲದೂ ಕೂಡ ಅವ್ರ ಆಕ್ರೋಶವನ್ನು ನಿನ್ನೆ ವ್ಯಕ್ತಪಡಿಸಿದ್ರು. ಮತ್ತು ಅದ್ರ ಮಧ್ಯ ಇವತ್ತು ಡ್ರೋನ್ ಮಿಷನ್ ಮುಖಾಂತರ ಸಂಜೀವಿನಿ ಒಕ್ಕೂಟಗಳಿಗೆ ಇವತ್ತೇನು ಕೋಟಿಗಟ್ಟಲೆ ಹಣ ಬಂದಿದೆ, ಅದ್ರ ಬಗ್ಗೆ ಕೂಡ ಒಳ್ಳೆ ರೀತಿ ಚರ್ಚೆ ಆಯಿತು.
ಸುಮಾರು 20-30 ಲಕ್ಷ ಬೆಲೆ ಬಾಳುವಂಥ ಡ್ರೋನ್ ಮಿಷನ್ಗಳನ್ನು ಶ್ರೀ ಶಕ್ತಿ ಸಂಘ ಸ್ವಸಹಾಯ ಸಂಘಗಳಿಗೆ ಕೊಟ್ಟು ಉಚಿತವಾಗಿ ಅದರ ಲಾಭವನ್ನು ಆ ಸಂಘಗಳು ಪಡ್ಕೊಳ್ಳುವಂಥ ಒಂದು ಅವಕಾಶವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ. ಸೊ ಎಲ್ಲ ಯೋಜನೆಗಳ ಬಗ್ಗೆ ತುಂಬ ಒಳ್ಳೆಯ ಚರ್ಚೆ ಆಗಿದೆ, ಒಂದು ಒಳ್ಳೆ ರೀತಿಯಂಥ ಒಂದು ವಾತಾವರಣ ಇದೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.